स्वागत है तमाम दर्शकों का SI91 न्यूज में। मैं आपका मेजबान आबिद हुसैन इनामदार। इस वक्त जो है कस्तूरी कॉलोनी के अंदर जो है ये रोड है जहाँ पर अभी तक नहीं बनी। अब हम बताते हैं कैमरे के अंदर कि तमाम बीबी यहाँ पर उठ रहे हैं और अभी तक नहीं बनी है। हमारे सामने जो है मेयर साहब और जो MGY फंड है, यहाँ पर मेयर साहब कह रहे हैं कि MGY की कस्तूरी कॉलोनी का ये जो डेवलपमेंट है इस रोड और ये चट्टी कॉलोनी लेआउट है और उस तरफ का कस्तूरी कॉलोनी लेआउट है। ये पूरा एरिया हम आपको दिखा सिर्फ है। अभी देखना है कि ये रोड देखकर मकानात को देख के ऐसा लगता है कि तकरीबन 20 और ये चट्टर की लेआउट ये देख सकते हैं आप, एक मस्जिद भी है। इसी रोड को लेकर बात हो रही है। ये पूरी रोड ये जो चट्टर की लेआउट इसे कहा जा रहा है। यहाँ पर बैकग्राउंड में हम आपको बताने की कोशिश कर रहे हैं तमाम मकानात यहाँ पर बने हुए हैं। रोड की हालत काफ़ी ख़राब है और विजिट पर है मैं। को 2 महीने हालत खराब ही मेरी है। फटी और लोग कह रहे हैं कि इस रोड से चलते हुए कई लोग जो गिर पड़े हैं, डैमेज हुए हैं। पिछली बार भी हमने बताया था कि सर टूटा था, किसी की टांग टूटी। अब जहाँ पर यहाँ पर एक मौजूद है, यहाँ पर एक इनका कहना है कि इनकी भी एड़ी यहाँ से गिर कर फट पड़ी और 2 महीने तक इन्हें घर में रहना पड़ा। अब देखना है इस विजिटिंग के बाद प्रेजेंट जीरो ग्राउंड से रिपोर्टिंग की जा रही है और सब मच्छर हो रहा खैर मेन बात करेंगे 2 मिनट के लिए लो तुम्हें लो इंजीनियर यार इधर सर्वे हाक्स और टाइम ಹೇಳಿ ನಾವು बोलो जी, बोलो क्या पूछ रहे हैं। ಸಾಹೇಬ್ರ ಹೆಂಗೆ ನಮ್ಮ ಗೌಡ್ರು 1 ಮಿನಿಟ್ ಈಗ ನಮ್ಮ ಗೌಡ್ರು ಒಂದು 2-3 ರೋಡ್ ಹೋದವ್ರಿ ಅವು ಏನೈತಿ ತಳಗಿನ ಇದೆ ಮತ್ತೆ ಒಳಗೆ ಒಂದು 2-3 ರೋಡ್ ಹೋದವ್ರಿ ಅವರು ಏನ್ರಿ ನಮ್ದಂತೂ ಈಗ ನೀವು ಪೂರಾ ಸರ್ವೆ ಮಾಡ್ರಿ ನಾವು ಹಚ್ಚಿಗೆ ಹೇಳಿ ಏನೈತಿ ಉಪಯೋಗ ಇಲ್ಲ ನಾವೇನ್ರಿ ಏನ ಮಾಡಿ ಎಸ್ಟಿಮೇಟ್ ಮಾಡ್ಕೋಬೇಕು ಮಾಡ್ಯಾವ್ರಿ ನಾವು ಎಸ್ಟಿಮೇಟ್ ಮಾಡ್ಯಾವ್ರಿ
ಅವ್ರಿಗೆ ಹೇಳ್ಬೇಕ್ರಿ ನಾವು ಒಂದು ಮಾಡಿ ಏನೈತಿ ಅವ್ರಿಗೆ ಏನೈತಿ ಇದು ಕೊಟ್ಟವ್ರಿ. 5 ಕೋಟಿ ಇಲ್ಲ ಮೇನ್ ರೋಡ್ಗಳು ಏನದಾವಲ್ಲ ಮಾಡಿ ಈಗ ಮೇನ್ ರೋಡ್ದು ಅದು MGM ದಾಗ ಐತಿ ಸರ್ 4 ಕೋಟಿ ಇದೆ. ಅದ್ರ ಜೊತೆಯಲ್ಲಿ ವಾರ್ಡ್ ನಂಬರ್ 19 ಸಂಬಂಧಪಟ್ಟಂಗ 3 ಕೋಟಿ ಈ ಕಡೆ ಗೋಡ್ಯಾ ಕಾಲನಿ ಆ ಕಡೆ ಒಂದ್ 2-3 ಕೋಟಿ ಅಲ್ಲಿ ಕೊಟ್ರ ಸರ್. ಈಗ ಈ ಏರಿಯಾಗ ಏನು ಇಲ್ಲ ಸರ್. ಈ ಏರಿಯಾದೆಲ್ಲ ಎಸ್ಟಿಮೇಟ್ ಮಾಡ್ತೀವಿ. ಈ ಏರಿಯಾದು ಒಂದ್ 4 ರೋಡ್ ಮೇನ್ ರೋಡ್ಗಳು ನಾಲ್ಕಿಲ್ಲ ಸರ್ ಒಂದ್ 4 ರೋಡ್ ಸೌಕಸ್ ಅವು ಸ್ವಲ್ಪ 16 ಫೈನಾನ್ಸ್ ಇಲ್ಲಾಂದ್ರೆ ಮೈನಾರಿಟಿ ಇವ್ ಎರಡರೊಳಗೆ ಇದು ಮಾಡ್ರಿ ಒಟ್ಟು ಎಸ್ಟಿಮೇಟ್ ಮಾಡ್ಕೊಂಡು 4 ಮೇನ್ ರೋಡ್ ಎಲ್ಲರಿಗೂ ಮುಟ್ಟಬೇಕು ಸರ್. ಈಗ ಮೇನ್ ರೋಡ್ ನಮ್ದು ಕಸ್ತೂರಿ ಕಾಲನಿ ಕನೆಕ್ಟಿವಿಟಿ ಏನದವಲ್ಲ ಸರ್ ಸಬ್ ಬಿಡ್ತೀನಿ ಸರ್. ಅಷ್ಟು ಮತ್ತೆ ಕಸ್ತೂರಿ ಲೇಔಟ್ ಅದಲ್ರಿ ಸೀದಾ ಹೋಗಿ ಬಂದ್ರಲ್ಲ ತೋರಿಸ್ತೀವಿ ಮಾಪ್ ಯಾರು ಇಂಜಿನಿಯರ್ ಅದಾರಲ್ಲ ಅವ್ರಿಗೆ ನಾವು एक मिनट ठहरो जी ಅವರೇ ಇಂಜಿನಿಯರ್ एक मिनट ठहरो सर उनको बुलाओ ನೀವು ಅಂತ ಎಲ್ಲರೂ ಫೋನ್ ಹಚ್ಬೇಡ್ರಿ. ನಾವು ಆಫೀಸ್ನಾಗ ಇರ್ತೀವಿ, ಬೇರೆ ಬೇರೆ ಕೆಲಸ. ಒಂದ್ 2 ಜನ ಫೋನ್ ಮಾಡಿದ್ರೆ ಅನಿಲ್ ರಾಠೋಡ್ ಅಂತ ಹೇಳಿ. ಅನಿಲ್ ರಾಠೋಡ್ एक 5 मिनट ठहरो सर जरा चुप पड़ देंगे. ಒಂದ್ ಇಬ್ಬರು ನೀವು ಓಣಿಲಿಂದ ಫೋನ್ ಮಾಡ್ರಿ, ಏನೇ ಸಮಸ್ಯೆ ಇದ್ರು ಬಂದು ನಾವು ನೋಡಿ ಹೋಗ್ತೀವಿ. ठहरो जी बात तो करने दो अपना. तुम ही तो करो, हम जाग छोड़ दे. बाकी वाला क्या भी कल आवाज करो नको ये बंद करो सर, थोड़ा हुआ नहीं तुम्हारा पब्लिक का शो है. एकले बात करते हैं एकले क्या है उन्होंने जवाब देते हैं उनको भी क्या है अभी सब देखे भाई जब देखो करेक्ट है कि नहीं कैमरा क्या है अभी सब देखे हैं आ रहा जी करेक्ट है. देखो सब जने क्या है आवाज करो ना आवाज करने से क्या भी फायदा नहीं है. हमें एक के लिए अगर क्या है बात करेंगे तो हमारा काम क्या है आसान होते हैं. इस तरह क्या है हमारे भाई बोले ಗೌಡ್ರು ನಮ್ಮ ಏನೈತಿ ಇದೇ ಏನೈತಿ ಮಾತಾಡಿದ್ರು ಅವರು ಆ ಕಡೆ ರೋಡ್ ಈ ಕಡೆ ರೋಡ್ ಎಲ್ಲಾ ಕಂಪ್ಲೀಟ್ ಆಗ್ಬೇಕಂತ ಹೇಳಿ ದಯಮಾಡಿ ಇಲ್ಲಿ ಸಾಲಿ ಬರುವಂತ ಮಕ್ಕಳಿಗೆ ಏನೈತಿ ದೊಡ್ಡ ಸಮಸ್ಯೆ ಅದ. ಒಂದೇದ್ದು ಏನ್ ಸಮಸ್ಯೆ ಅದಪ್ಪ ಅಂತಂದ್ರ ನಾವು ಕೆಲಸ ಸೂಟಿ ಮಾಡ್ಬೇಕು ಅವ್ರಿಗೆ ಏನೈತಿ ಸಾಲಿಗೆ ಹೋಗ್ಬೇಕು ಹೊಳ್ಳಿ ಸಾಲಿದಿಂದ ಮನಿಗ್ ತಗೊಂಬಂದ್ ಬಿಡ್ಬೇಕು. ಇಂತ ಪರಿಸ್ಥಿತಿ ಒಳಗ ತಮ್ಗೆಲ್ಲರಿಗೂ ಏನೈತಿ ಗಮನ ಹರಿಸಿದ ತಾವು ಏನೈತಿ ಎಲ್ಲಾ ಅಡ್ಡಾಡಿ ಸರ್ವೆ ಮಾಡಿರಿ. ದಯಮಾಡಿ ಏನೈತಿ ನಾವ್ ಎಲ್ಲಾ ಏನೈತಿ ಈ ಏನೈತಿ ಪೂರಾ ಏರಿಯಾದ ಮುಖಾಂತರ ನಾನ್ ನಿಮ್ಗೆ ತಿಳಿಪಡಿಸೋದು ಏನಂದ್ರ ಆದಷ್ಟು ಬೇಗ ಇದು ಕೆಲಸ ಮಾಡಿದ್ರೆ ಏನೈತಿ ನಮಗೂ ಒಂದು ಒಳ್ಳೆ ಏನೈತಿ ದಾರಿ ನಡೆದಾಡಕ್ ಆಗ್ತದೆ ಅಂತ ಹೇಳಿ ನಮ್ ಮುಖಾಂತರ ಏನೈತಿ ನಾ ಬಯಸ್ತೀನಿ. ಮತ್ತೊಂದ್ ಏನಂತಂದ್ರ ಇದು ಫಂಡ್ ಸ್ಯಾಂಕ್ಷನ್ ಆಗಿಲ್ಲ ಅಂತ ಹೇಳಿ ಸಾಹೇಬ್ರು ಹೇಳಕತ್ತಾರ. ಅದು ಆಗ್ಲಿಕ್ಕೆ ಬಿಡೋಲ್ಲಕ ಈಗ ನೀವು ಕಣ್ಣಾರೆ ನೋಡ್ರಿ. ಈಗ ಇದ್ರ ಬಗ್ಗೆ ನಾವು ಏನ್ ಕಾಳಜಿ ವಹಿಸ್ಬೇಕಪ್ಪ ಅನ್ನೋದಂತ ಏನೈತಿ ಒಂದ್ ಏನೈತಿ ನಿಮ್ ಒಳಗ ಏನೈತಿ ಅದು ಎಲ್ಲಾ ಏನೈತಿ ಬಂದದ ಅವೇರ್ನೆಸ್ ಬಂದದ. ಆ ಪ್ರಕಾರ ಮಾಡಿದ್ರೆ ಏನೈತಿ ನಮ್ ಎಲ್ಲಾ ಏನೈತಿ ಇಲ್ಲಿ ಇದ್ದಂತ ಎಲ್ಲರಿಗೂ ಏನೈತಿ ಒಂದು ಅನುಕೂಲಕರ ಒಂದು ಕೆಲಸ ಮಾಡಿ ಕೊಡ್ತೀರಿ ಅಂತ ಹೇಳಿತಿ ತಮ್ಮ ಮ್ಯಾಗ ಏನೈತಿ ನಮ್ಗೆ ಏನೈತಿ ಪೂರ್ಣ ಏನೈತಿ ವಿಶ್ವಾಸ ಇದೆ. ಆ ವಿಶ್ವಾಸ ಮುಖಾಂತರ ಏನೈತಿ ತಾವು ಕೆಲಸ ಮಾಡಿದ್ರ ನಿಮ್ದು ಏನೈತಿ ಧನ್ಯವಾದಗಳನ್ನ ನಾವು ಅರ್ಪಿಸ್ಲಿಕ್ಕೆ ತಯಾರಿದ್ದೀವಿ. स्वागत है तमाम दर्शकों का SI 91 न्यूज में। कस्तूरी कॉलोनी और चट्टगी लेआउट में इस वक्त में शहर बीजापुर के मेयर और कॉरपोरेटर और सोशल डेमोक्रेटिक पार्टी ऑफ इंडिया के लीडर्स मौजूद हैं और दोनों लेआउट के पब्लिक भी यहाँ पर मौजूद है। रोड को लेकर काफी अरसों से जो है यहाँ पर जद्दोजहद की जा रही है। पिछली बार 1-2 दिन पहले यहीं के मुकामी लोगों ने जो जाकर सर को मेमोरेंडम दिया था, इन्होंने आश्वासन दिए कि हम आकर विजिट करेंगे। वो जो कहे कमिटमेंट वो आकर विजिट किए हैं और विजिट करने के बाद में MGY फंड को लेकर कुछ टेक्निकल प्रॉब्लम ये बता रहे हैं। हम सर से पूछना चाहते हैं कि MGY फंड जो है इसी का नाम ले लेकर हर जगह जो है गुदली पूजा हो रही है। हर जगह जो है कहीं कहीं आपने कहा कि PWD के अंडरटेकिंग में अलग अलग वर्क हो रहे हैं, लेकिन सर आपके जुडिशनली में आता है, आपने अपनी प्रेजेंट अपने आंखों से देखा है यहाँ पर रहने वालों की स्थिति, ये सारी चीजें, तो आपको क्या आश्वासन देंगे इनको ऐसा कि ये इत्मीनान से रह सके और आप भी इत्मीनान से अपना दोबारा काम कर सके? क्या इनको ऐसी गारंटी देंगे आप? अभी फिलहाल गवर्नमेंट में MGNREGA स्कीम है, लेकिन 10 दिन में वर्क ऑर्डर देते ये कॉन्ट्रैक्टर को वर्क ऑर्डर देते हैं। वर्क ऑर्डर देने बाद इसे वो कॉन्ट्रैक्टर लोग के लेके आके हमें इंजीनियर इधर कस्तूरबा कॉलोनी का रोड कर देंगे और ये चट्टगी कॉलोनी में 4 रोड लेना है। मेन बस स्कूल बस कर रहे हैं वो 4 रास्ता लेने को बोल रहे इंजीनियर अनिल राठौड़ को और 16 फाइनेंस और माइनॉरिटी फंड में कोई सरकार से गाइडलाइन आ रहे हैं। वो आए बाद एक महीना लग जाएगा, लगभग 1 महीना वो काम हो जाएगा।
1 महीना हो जाएगा। इस वक्त हम कस्तूरी कॉलोनी वार्ड नंबर 19 में मौजूद हैं। यहाँ पे मेयर ने विज़िट किया है। पिछली बार हमने न्यूज़ डाला था SI 91 न्यूज़ और ख़बरदार न्यूज़ ने कि कस्तूरी कॉलोनी के जो तमाम अवाम हैं VCC ऑफिस के सामने जाकर एक एहतजाज किया था। उसी एहतजाज को देखते हुए, मद्देनज़र रखते हुए यहाँ पर VCC कमिश्नर की गाड़ियाँ और पूरा यहाँ पर देखा जा सकता है इंजीनियर हैं। और ये VCC कमिश्नर तो नहीं आए, लेकिन जो है मेयर सिटी कॉरपोरेशन यहाँ पर आए हैं, उनकी गाड़ी देख सकते हैं। आगे पब्लिक है जो उन्हें लेके मुआयना करा रही है इन वार्ड का। यहाँ की स्थिति आप देख सकते हैं, रोडों की काफ़ी खस्ता हालत है। अब ये देखना है कि काम कब तक स्टार्ट होगा। और मेयर तो यहाँ पर आकर पहुँचे हैं, अब मेयर क्या डिसीज़न लेंगे, यहाँ इंजीनियर क्या डिसीज़न लेंगे, क्या पूरी कस्तूरी कॉलोनी में कि इन रोडों को जो हम आपको बता रहे हैं, क्या ये रोड पूरी तरह से दोबारा VCC बनेगी या फिर यहाँ पर सिर्फ बोल बच्चन करके लौटा जाएगा, ये देखना बाकी है। काफ़ी पब्लिक आगे है। ಸರ್ ಇದೇ ಏರಿಯಾ ಅಷ್ಟೇ ಫಂಡ್ ಇಲ್ಲ ಸರ್, ಮತ್ತೆ ಕಡೆ BLD ರೋಡ್ ಕಡೆ ಫಂಡ್ ಐತ್ರಿ, ಇಲ್ಲೇ ಫಂಡ್ ಇಲ್ಲ. ಎರಡು ರೋಡ್ ಮಾಡುದು ಫಂಡ್ ಅದ ಸರ್. ಏನೇ ಪ್ಲಾಟ್ ತಿಳ್ಕೋದ್ವಿ ಸರ್, ನಾ ಕಣ್ಣಾಳಿಂದ ನೋಡಿ ಬಂದೇವ್ ನಾವು. ಈಗ ನಾನಂತರೂ ನೀವು ಇದು ಒಂದು ಈಗ ಅವ್ರಿಗೂ ಒಂದು ಸ್ವಲ್ಪ ಬಟ್ಟೆ ಆಗ್ರಿ. सामने से हटाओ जन। अच्छा ना, तुम ही तो करो, हम ना छोड़ो। ಕಟಕ್ದೊಂಡು ಸಾಹೇಬ್ರ ಏನೈತಿ ದವಾಖಾನೆ ಒಳಗೆ ಅಡ್ಮಿಟ್ ಇದ್ರು ಬೀದರಿ ಒಳಗೆ. ನಾವು ಹೋಗಿ ಏನೈತಿ ರಿಸೀವ್ಡ್ ಎಲ್ಲ ಕಾಪಿ ಕೊಡೋಣ. ಅವ್ರು ಸ್ವಚ್ಛ ಹೇಳಿದ್ರು ನನಗೇನೈತಿ MLA ಅವರು ಮಾಡಬೇಡ ಅಂದಾರ ಅಂತ. ಇದಕ್ಕೆ ಏನು ಯತ್ನಾಳ್ ಅವರೇ MLA ಅವರು, ಯತ್ನಾಳ್ ಅವ್ರದ್ದು ಯಾಕೆ ಅವ್ರು ಹೇಳ್ಯಾರ, ಅವರೇ ಹೇಳ್ಯಾರ. ಅವ್ರು ಯಾಕ್ರಿ 4 ಟನ್ MLA ಅವ್ರ ಅದೇ ಕೇಳಿದಾರ. ಇಲ್ಲ ಅವ್ರು ಹೇಳ್ಬಾರ್ದು, ಹೇಳೋಣ ಬಾಯಿಲಿಂದ. ಯಾವ ಸ್ವತಃ ಹೋಗಿ ಅವ್ರು ಹೇಳಂಗಿಲ್ಲ. 10 ಮಂದಿ ಕೂಡ ಹೋಗ್ಯಾರ, ಒಬ್ಬರೇ ಇಲ್ಲ, ಒಬ್ಬನೇ ಇಲ್ಲ. ಅವ್ರು ಬೇಡ ಅಂದ್ರೆ ಇವ್ರು ಬಿಡ್ತಾರನ್ರಿ? ನಾ ಏನಂದೆ ಆ ಮಾತಿಗೆ MLA ಅದಾರ ಇವ್ರು ಬೇಡ ಅಂದ್ರೆ ಬಿಡ್ತಾರನ್ರಿ? ಅವ್ರು ಯಾಕೆ ಹೇಳ್ತಾರ? ಮತ್ತ ಅವ್ರ ಯಾಕೆ ಹೇಳಿದ್ರು ನಮ್ಗೆ? ಯಾರು ಹೇಳ್ತಾರ? ಅವರೇ ಹೇಳಿದ್ರು. ಕಾಂಗ್ರೆಸ್ MLA ಅದಾರ ಅವರು, ಸಿಟಿ MLA ಅವರು ನಮ್ಗೆ ಅದನ್ನೆಲ್ಲ ಏನೈತಿ ಮಾಡಬೇಡ ಅಂದಾರ ಅಂತ ಹೇಳಿ ಅವ್ರು ಹೇಳಿದ್ರೆ ಬಿಡ್ತಾರನ್ರಿ? ಬಿಡ್ತಾರಿಲ್ರಿ. ನಿಮ್ ಮುಂದೆ ಅವ್ರು ಕೇಳಿಸ್ತಾನೆ. ಹಂಗ ಹೆಂಗ್ ಹೇಳ್ತಾರೆ? ಒಂದ್ ಮಿನಿಟ್ ನಿಮ್ ಮುಂದೆ ನಂಬರ್ है तो कॉल करो। ಒಂದ್ ಮಿನಿಟ್ ಸಾಹೇಬ್ರ. ಸ್ಲಮ್ ಅವರು ಎಲ್ಲಾರು ಮಾಡಕತ್ತೀರಿ, ಗುಂಟ ಅಂದ್ರೆ ಏನು ಓಟ್ ಹಾಕಿಲ್ಲ ನಾವು. वो हटो जी थोड़ा, ಮಹಾನಗರ ಪಾಲಿಕೆ ಮೇಯರ್ ಆಗಿ ನೀವು ನೋಡ್ಲಕ್ ಬರ್ರಿ ಅಂದ್ರೆ ಬಂದ್ರಿ. ಆದ್ರೆ ಇಂಥ ಎಲ್ಲ ಮಾತು ಹೇಳ್ಬೇಡ್ರಿ. ಅವ್ರು ಬೇಡ ಅಂತಾರ, ಇವ್ರು ಬಿಟ್ಟಾರ, ಇವೆಲ್ಲ ಹೇಳಕ್ ಕಾಪಿ ಕೊಟ್ಟು ಆ ಟೈಮ್ನಾಗ ಈ ಮಾತು ಅಂದ್ರೆ ಅದು ಹಂಗ ಹೇಳಕ್ ಕಸ್ತೂರಿ ಕಾಲೋನಿ ಮ್ಯಾಗ ಓಟ ಐತಿ ಸರ್. ಈ ರೋಡ್ ಕವರ್ ಆಗ್ತದೆ. ಮತ್ತೆ ವಾರ್ಡ್ ನಂಬರ್ 19 ಉಳಿಕಿದ್ರು ಅದು ಕಸ್ತೂರಿ ಕಾಲೋನಿ ತೊಗೊಂಡಿವಿ ಸರ್. ಈಗ ಅದ್ರಾಗ ಇಲ್ಲ ಸರ್, MJNO ಇದ್ರಾಗ ಇಲ್ಲ ಸರ್. ಇದು ಮೇನ್ ರೋಡ್ ಐತಿ ಸರ್. अकाड़ी साइड होकर लास्ट साइड
ಅಗ ಸ್ವಲ್ಪ ಸರಿ ಎಲ್ಲಾರು ಸಾಕ್ ಅಷ್ಟೇ ಸಾಕು ನೆಳ ಬರ್ತದೆ ಸ್ವಲ್ಪ ಸರಿ ಸ್ವಲ್ಪ ನೀವು ಮಾಡ್ರಿಲ್ಲ ಅಂದ್ರೆ ನೀವು ಮಾಡ್ರಿ ಇಲ್ಲ ಸರ್ಕಾರಿ ಮಟ್ಟದಲ್ಲಿ ಅದು ಟೆಂಡರ್ ಇತ್ತು. ಈಗ ಕಳೆದ ವಾರದಲ್ಲಿ ಅದು ಟೆಂಡರ್ ಫೈನಲೈಸ್ ಆಗಿದೆ ಸರ್. ಅವರು ಏನು ಕಾಂಟ್ರಾಕ್ಟರ್ ಇದ್ದಾರೆ ಸರ್, ಅವರು ಈಗ ಲೆಟರ್ ಆಫ್ ಅಕ್ಸೆಪ್ಟೆನ್ಸ್ ಅಂದ್ರೆ ವರ್ಕ್ ಆರ್ಡರ್ ತಗೊಳ್ಳೋ ಸ್ಟೇಜ್ ಅಲ್ಲಿ ಇದ್ದಾರೆ. ಇವತ್ತು ನಾಳೆ ಅಥವಾ ಸೋಮವಾರ ವರ್ಕ್ ಆರ್ಡರ್ ಇಶ್ಯೂ ಆಗಿದೆ ಸರ್. ಕಾಂಟ್ರಾಕ್ಟರ್ ಆಲ್ರೆಡಿ ಅವ್ರ ಲೇಬರ್ಸ್ ನೆಲ್ಲ ತಂದು ಮೆಷಿನರಿ ಬಿಟ್ಟಿದ್ದಾರೆ ಸರ್. ಈಗ ನಮ್ಮ KSRTC ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಮೆಷಿನರೀಸ್ ಎಲ್ಲ ಸ್ಟಾಕ್ ಮಾಡಿದ್ದಾರೆ. ಈಗ ಅದರಲ್ಲೇ ಮೆಜರ್ಮೆಂಟ್ ತಗೊಳ್ತಾರೆ, ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಸರ್. ಆ ಏಜೆನ್ಸಿ ಇದು ಪ್ಯಾಕೇಜ್ ದೊಡ್ಡದು ಸರ್, ಹೆಚ್ಚು ಕಮ್ಮಿ ಒಂದು 25-30 ಕೋಟಿ ರೂಪಾಯಿ ಪ್ಯಾಕೇಜ್ ಬರುತ್ತೆ. ಒಂದು ಪ್ಯಾಕೇಜ್ ಅಲ್ಲಿ 10 ಕಾಮಗಾರಿ ಇರ್ತವೆ. ಈಗ ಅವರು ಸರ್ವೆ ಸ್ಟಾರ್ಟ್ ಮಾಡಿದ್ದಾರೆ ಸರ್. ಈ ರೋಡ್ ಸ್ಟಾರ್ಟ್ ಮಾಡ್ತಾರೆ ಸರ್. ಇನ್ನ ಇಲ್ಲಿ ಕೆಲಸ ಸ್ಟಾರ್ಟ್ ಆಗೋದು ಇನ್ನು ಒಂದು ವಾರ ಸರ್. ಒಂದು ವಾರದಲ್ಲಿ ಮೆಷಿನರೀಸ್ ಮ್ಯಾನ್ ಪವರ್ ಎಲ್ಲ ಬಂದು ಇಲ್ಲಿ ಕೆಲಸ ಸ್ಟಾರ್ಟ್ ಆಗುತ್ತೆ. ಈಗ ಇದು ಶತಾಯಗತಾಯ 100% ಕೆಲಸ ಸ್ಟಾರ್ಟ್ ಆಗುತ್ತೆ ಸರ್. ಸುಳ್ಳು ಹೇಳೋದಲ್ಲ, ಇದು ನಾ ಕಾಂಟ್ರಾಕ್ಟ್ಸ್ ಕರ್ಕೊಂಡ್ಬಂದು ಸ್ಟಾರ್ಟ್ ಮಾಡೋದು, ಅದು ನಮ್ಮ ಮೀಡಿಯಾ ಎದುರುಗಡೆ ಹೇಳ್ತಾ ಇದೀವಿ, ಕೆಲಸ ಸ್ಟಾರ್ಟ್ ಆಗುತ್ತೆ. ಆರ್ ತಿಂಗಳಿಂದ ಇದು ಪ್ರಾಬ್ಲಮ್ ಟೈಮ್ನಾಗ ಗುಡಿ ಓಪನಿಂಗ್ ಇತ್ತು. ಆ ಟೈಮ್ನಾಗ ನಾವು ಎಲ್ಲರೂ ಹೋಗಿ ಕಮಿಷನರ್ ಸರ್ ಭೇಟಿಯಾಗಿ ಎಲ್ಲಾ ಮಾಡಿ ಹೇಳಿ ಬಂದೆವು. ಅವಾಗ ಈಗ ಒಂದ್ 15 ದಿವಸ ಸಂಬಂಧ ನಿಮ್ ತಾತ್ಪೂರ್ತಿ ರೆಡಿ ಮಾಡಿ ಕೊಡ್ತೀನಪ್ಪ, ಒಂದ್ 15 ದಿವಸ ತನಕ ಬರೀ ಮಣ್ಣು ಹಾಕಿ ಕೊಟ್ರು ಸರ್. ಮಣ್ಣು ಹಾಕಿ 15 ದಿವಸನೇ ಚಾಲು ಮಾಡ್ತೀನಿ ಅಂತ ಹೇಳಿದ್ರು. ಇನ್ನೂ ತನಕ ಹೊಳ್ಳಿ ಚಾಲು ಇಲ್ಲ. ಬರೀ ಕೇಳಿದಾಗ ಇನ್ನು 15 ದಿನಾನೇ ಹೇಳತ್ತಾರೆ. 6 ಮಂತ್ ಇಂದ 15 ದಿನಾನೇ ಹೇಳ್ತಾರೆ ಸರ್. ಈಗ ಇಲ್ಲ ಹೇಳಕತ್ತಿದ್ ಹೇಳ್ತೀನಿ ಸರ್, ನಾನು ಏನ್ ಹೇಳಕತ್ತೀನಿ ಹಿಂದಕ್ಕೆ ಹೋಗ್ಬೇಡಿ, ಹಿಂದಕ್ಕೆ ಹೋಗ್ಬೇಡಿ ಸರ್. ಒಂದ್ ನಿಮಿಷ, ಇದು ಟೆಂಡರ್ ಬೆಂಗಳೂರಲ್ಲಿ ಆಗ್ತಾ ಇರೋದು, ಇಲ್ಲಿ ಆಗಿದೆ ಸರ್. ಆಯ್ತು ಆಯ್ತು. ಈ ಬೆಂಗಳೂರಿನಿಂದ ನಮಗ್ ಅವ್ರು ಹೆಂಗ್ ಹೇಳ್ತಾರ ಹಂಗ ನಾವು ನಿಮಗ್ ಹೇಳ್ತಿರ್ತೀವಿ. ಇಲ್ಲ ಸರ್, ಕಮಿಷನರ್ ಹೇಳಿದ್ರು ನಮ್ಮ ಅದು ಕಮಿಷನರ್ ಹೇಳಿದ್ರು ಸರ್. ಎಲ್ಲ ಮುಗಿದೋಗಿದೆ. ನಾಳೆ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಮಾತಾಡಿ. ಏನು ಕಮಿಷನರ್ ಏನ್ ಹೇಳಿದ್ರು, ರೋಡ್ ಆಗ್ಯದ, ಟೆಂಡರ್ ಆಗ್ಯದ, ಎಲ್ಲ ಆಗ್ಯದ, ಬಟ್ ಅಕ್ರೋಚ್ಮೆಂಟ್ ನಾಗ ತಿಳ್ಕೊತ ಬರಾಕತ್ತಾರ 6 ತಿಂಗಳಿಂದ ಐತಿ ಸರ್. ಈ ಅಕ್ರೋಚ್ ಈಗ 8 ದಿನ ಬಿಟ್ಟು ಆಗಿಲ್ಲ ಅಂದ್ರೆ ಏನ್ ಮಾಡ್ತೀವಿ ಸರ್? ಆಗಿಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೇಕು? ಅವರು 8 ದಿನ ನೀವು ಕೊಟ್ರೆ ನಾನು ಹೇಳ್ತೀನಿ, ಅವ್ರು ಮುಗಿತ್ರಿ. ಈಗ ಹೇಳ್ರಿ. ನೋಡಿಪ್ಪ, ದಯವಿಟ್ಟು ನಾನು ಹೇಳೋದು ಕೇಳಿ. ಇದು ಸರ್ಕಾರದ ಮಟ್ಟದಲ್ಲಿ ಟೆಂಡರ್ ಇತ್ತು. ಸರ್ಕಾರದ ಹಂತದಲ್ಲಿ ಅಲ್ಲಿ ಇಡೀ ರಾಜ್ಯಾದ್ಯಂತ ಟೆಂಡರ್ ಕರೆದಿದ್ದಾರೆ. ಸೊ ಅದರೊಳಗಡೆ ಪ್ರೋಸೆಸ್ ಇರುತ್ತೆ, ಅಪ್ರೂವಲ್ ಪ್ರೋಸೆಸ್ ಇದೆ. ಕ್ಯಾಬಿನೆಟ್ ಮೀಟಿಂಗ್ ಹೋಗ್ಬೇಕು, ಮಿನಿಸ್ಟ್ರಿ ಮೀಟಿಂಗ್ ಹೋಗ್ಬೇಕು, ಅವೆಲ್ಲ ಅಪ್ರೂವ್ ಆಗಿದೆ. ಅಪ್ರೂವ್ ಆಗಿ ಈಗ ವಾಸ್ತವಾಂಶ ಇದೆ. ನಿಮಗೆ ವರ್ಕ್ ಆರ್ಡರ್ ಕಾಪಿನೂ ಕೊಡ್ತೀವಿ, ಅಗ್ರಿಮೆಂಟ್ ಕಾಪಿನೂ ಕೊಡ್ತೀವಿ. ಕಾಂಟ್ರಾಕ್ಟರ್ ಕರ್ಕೊಂಡ್ಬಂದು ಇನ್ನ 4 ಮುದ್ದವ್ರೆ, ಇನ್ನೊಂದು 3 ದಿವಸದಲ್ಲಿ ಕಾಂಟ್ರಾಕ್ಟರ್ ಕರ್ಕೊಂಡ್ಬಂದು ಇಲ್ಲಿ ನಿಲ್ಲಿಸ್ತೀವಿ. ನಾವು ಆತ ನಂಬರ್ ಕೊಡ್ತೀವಿ, ಆ ವ್ಯಕ್ತಿ ಇಲ್ಲಿ ಕರ್ಕೊಂಡ್ಬಂದು ನಿಮ್ಮ ಎದುರುಗಡೆ ತೋರಿಸ್ತೀವಿ. ಇಷ್ಟು ಮಾತ್ರ ಗ್ಯಾರಂಟಿ. ಅದಕ್ಕೆ ಒಂದು ವಾರ ಅಂತ ಹೇಳಿ ಸರ್. ಸರ್ವೆ ಮಾಡಕ ಖಾದ್ರಿ ಅವರು ಸೋಮವಾರ ಎಲ್ಲ ಮಂಗಳವಾರ ಬರ್ತೀವಿ ಅಂತ ಹೇಳಿ ಮಾಡಿ ಮತ್ತೆ 3 ತಿಂಗಳು ಹೋಗ್ಬೇಡ್ರಿ ದಯಮಾಡಿ.